A9 ನ್ಯೂಸ್ಗೆ ಸ್ವಾಗತ. ನಾನು ರೇಣುಕಾ ಅನೂರೆ. ತಾಲೂಕಿನ ಬಂದಾಳ ಗ್ರಾಮದ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯ ನೂತನ ಎಸ್ಡಿಎಂಸಿ ಸಮಿತಿ ರಚನೆಯನ್ನ ಮಾಡಲಾಯಿತು. ಗ್ರಾಮದ ನಿಂಗನಗೌಡ ಸಾಬಿರಾದಾರ್ ಅಧ್ಯಕ್ಷ, ನೀಲಮ್ಮ ಮ ಬೀರ್ಗೊಂಡ್ ಉಪಾಧ್ಯಕ್ಷರಾಗಿ ಆಯ್ಕೆಗೊಂಡರು. ಜಟ್ಟಪ್ಪ ಹಿರೇಕುರುಬರ್, ಶ್ರೀಮಂತ ಎಡಸಂಗಿ, ಮಲ್ಲಿಕಾರ್ಜುನ್ ಬಿರಾದಾರ್, ನಬೀರ್ ಸುಲ್ ಬೇಕಿನಾಳ್, ಚಂದ್ರಶೇಖರ್ ಕಂಬಾರ್, ಜಗನ್ನಾಥ್ ಬಡಿಗೇರ್, ನಿಂಗಯ್ಯ ಮಠ್, ಗೋಲಪ್ಪ ಮಾದರ್, ಶ್ರೀಮತಿ ಮಾನಂದ ಸಂಬೆ ದೇವೂರ್, ಶ್ರೀಮತಿ ಲಕ್ಷ್ಮೀಬಾಯಿ ಗಡಿಗಿ, ಶ್ರೀಮತಿ ಕಾವೇರಿ ದೇವರಮನಿ, ಶ್ರೀಮತಿ ಬಸಮ್ಮ ಪಾಟೀಲ್, ಶ್ರೀಮತಿ ಬಾಗಮ್ಮ ಬಗಲಿ, ಶ್ರೀಮತಿ ಸುವರ್ಣ ಎಳಮೇಲಿ, ಶ್ರೀಮತಿ ಸುಧಾರಾಣಿ ಹರ್ಜನ್, ಶ್ರೀಮತಿ ಸುಜಾತಾ ತಳವಾರ್ ಸದಸ್ಯರಾಗಿ ಆಯ್ಕೆಗೊಂಡರು. ನಾಮ ನಿರ್ದೇಶಿತ ಪ್ರತಿನಿಧಿಯಾಗಿ ಶಿಕ್ಷಕ ಎಸ್ಪಿ ಪೊದ್ದಾರ್, ಗ್ರಾಮ ಪಂಚಾಯಿತಿ ಸದಸ್ಯರ ಪ್ರತಿನಿಧಿ ಜಟ್ಟಪ್ಪ ಉಕ್ಲಿ, ವಿದ್ಯಾರ್ಥಿ ಪ್ರತಿನಿಧಿ ಕುಮಾರಿ ಶೈಲಶ್ರೀ ಬಿರಾದಾರ್, ಪದನಿಮಿತ್ತ ಸದಸ್ಯರಾಗಿ ಹಾಗೂ ಕಾರ್ಯದರ್ಶಿ ಎನ್ಎಸ್ ಪಾಟೀಲ್, ಪ್ರಭಾರಿ ಮುಖ್ಯ ಗುರು, ಅಂಗನವಾಡಿ ಕಾರ್ಯಕರ್ತರಾಗಿ ಶ್ರೀಮತಿ ಸುನಂದಾ ಬಡಿಗೇರ್, ಆರೋಗ್ಯ ಕಾರ್ಯಕರ್ತರಾಗಿ ಶ್ರೀಮತಿ ವಿಜಯಲಕ್ಷ್ಮಿ ಎಮ್ಮಿ ಆಯ್ಕೆಯಾಗಿ ಮಾಡಲಾಗಿದೆ ಎಂದು ಶಾಲಾ ಪ್ರಭಾರಿ ಮುಖ್ಯ ಗುರು ನಿಂಗನಗೌಡ ಪಾಟೀಲ್ ಅವರು ತಿಳಿಸಿದರು. ಬಹಳ ಖುಷಿ ಅನಿಸ್ತಾ ಇದೆ ನನಗೆ. ಈ ಒಂದು ಬಹಳ ಸುಂದರವಾದಂತಹ ಒಂದು ಸಾಯಂಕಾಲ ಸಮಯದೊಳಗ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮವನ್ನು ತಾವೇ ನೆರವೇರಿಸಿದ್ರಿ. ತಮ್ಮೆಲ್ಲರೂ ಕೂಡ ಎಲ್ಲ ಒಂದು SDMC ಸರ್ವ ಸದಸ್ಯರ ಪರವಾಗಿ, ಗ್ರಾಮ ಪಂಚಾಯತ್ ಸರ್ವ ಸದಸ್ಯರ ಪರವಾಗಿ, ಗ್ರಾಮದ 50 ಹಿರಿಯರ ಪರವಾಗಿ ತಮಗೆ ಮತ್ತೊಮ್ಮೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ನಾ ಇನ್ನೂ ನಾಳೆ ಅಥವಾ ನಾಡದ್ದು ಒಂದು ನಮ್ಮ SDMC ಮೀಟಿಂಗ್ ಕರೆದು ಇನ್ನೂ ಒಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕಂತ ಒಂದು ಆಯೋಜನೆ ಮಾಡಿದ್ದೇವೆ. ಅವತ್ತು ನಮ್ಮ ಸಿಂದಗಿಯ ಶಾಸಕರಿಗೆ ಆಹ್ವಾನ ನೀಡಬೇಕು. ಅದ್ರ ಜೊತೆಯಲ್ಲಿ ಅನೇಕ ಗಣ್ಯರಿಗೆ ಆಹ್ವಾನ ನೀಡಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ಶಾಲೆಗೆ ನಾವು ಕೆಲವೊಂದು ಏನು ಸಮಸ್ಯೆಗಳವಲ್ಲ ಅವೆಲ್ಲ ಕೂಡ ಆ ಒಂದು ಬಂದಂತ ಜನಪ್ರತಿನಿಧಿಗಳಿಗೆ ನಾವು ಅಹವಾಲನ್ನ ಕೊಡುವಂತ ವ್ಯವಸ್ಥೆಯನ್ನ ಒಂದು ಹಾಕೊಂಡಿವಿ. ಆ ಒಂದು ಹಾಕೊಂಡಂತ ಅಹವಾಲನ್ನ ಯಾವುದೇ ರೀತಿಯೊಳಗ ಒಂದು ವರ್ಷ 2 ವರ್ಷ ಅನೇಕ ಒಂದು ಕಾರ್ಯಕ್ರಮ ನಾವು ರೂಪರೇಷೆಗಳನ್ನ ಹಾಕೊಂಡಿವೆಲ್ಲ ಯಶಸ್ವಿಯಾಗಿ ಮಾಡ್ತೀವಿ ಅನ್ನುವಂತ ಮಾತನ್ನ ವೇದಿಕೆ ಮುಖಾಂತರ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರೆಸಿ ಸನ್ಮಾನ ಮಾಡುವಂತ ಎಲ್ಲ ನಮ್ಮ ಈ ಶಾಲೆಯ ಸಮಸ್ತ ಎಲ್ಲ ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ವೇದಿಕೆ ಮುಖಾಂತರ ನಮ್ಮ SDMC ಎಲ್ಲ ಸಿಬ್ಬಂದಿಯ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಒಂದೆರಡು ಮಾತನಾಡಬಹುದು. ಅವರು ಕೂಡ ಬೇರೆ ಮತ್ತವರು ಪ್ರಮೋಷನ್ ಆಗಿ ಮುದಳಕ್ಕೆ ಹೋದಾಗ ಅಲ್ಲೇ ಆಗಿಲ್ಲ. ಮುಂದೆ ನಾನು ಮುಖ್ಯ ಗುರುಗಳಾಗಿ ನಾನು ಚಾಲ ತಗೊಳ್ತೀನಿ. ಆ ಮುಖ್ಯ ಗುರುಗಳಾಗಿ ಚಾಲ ತೆಗೆದುಕೊಟ್ಟಾಗ ಕೂಡ ನಾನು ಕೂಡ ಸ್ವಲ್ಪ ಸಿದ್ಧಪಡಿಸ್ತೇನೆ. ಆದಷ್ಟು ಕೊಟ್ಟು ಮುಗಿಸುತ್ತೆ ಬಂದ್ಬಿಟ್ಟೆ. ಮುಂದೆ ಎಲ್ಲಿ ಪೂರ್ವಸ್ಥರು ಬಂದ್ರು. ಎಲ್ಲಿ ಪೂರ್ವಸ್ಥರು ಕೂಡ ಅವರು ಏನಾಗಲಿಲ್ಲ. ಹಂಗೆ ದುಡ್ಡು ಮುಗಿಸ್ಬೇಕು ಬಂದಿತ್ತು. ಇಲ್ಲಿವರೆಗೆ ಕೂಡ ಬಂತು. ಮುಂದೆ ನಮ್ಮ ಹಿರಿಯ ಶಿಕ್ಷಕರ ಶ್ರೀ ನಿಂಗನಗೌಡ ಪಾಟೀಲ್ ಅವರಿಗೆ ಹಿರಿಯರಾದ ತಿಳ್ಕೊಂಡು ಅವರಿಗೆ ಒಂದು ಚಾರ್ಜ್ ಕೊಟ್ಟಾಗ ಆ ಪಾಪ ಪುಣ್ಯಾತ್ಮ ಇಲ್ಲಿವರೆಗೆ ಕೈಲಿ ಆಗ್ತದ ಕಾಲಿ ಆಗ್ತಾ ಒಟ್ಟಿನ ಗೊತ್ತಿಲ್ಲ. ಆ ಆಪತ್ತು ಬಂದು ಪ್ರಾಣಕ್ಕೆ ಬಂದು ನಿಂತುಬಿಡ್ತು. ಸರಿ, ಮೊನ್ನೆ ತಾನೇ ನಾವು ಒಂದು ಬನ್ನಿ ಕಟ್ಟಿಯಲ್ಲಿ ಕೂಡ ಸಭೆಯನ್ನು ಮಾಡಿದಾಗ ಬಹಳ ವಿನಂತಿಯನ್ನು ಮಾಡ್ಕೊಂಡೇವೆ. ಆ ವಿನಂತಿ ಬಹಳ ವಿನಂತಿ ಸರಿ, ನಾವು ಎಲ್ಲಿಗೆ ಬಂದಿದ್ದೀವಪ್ಪ ಅಂತಂದ್ರೆ